ಮಾಲಿಕೆ 7 ಮಾಲಿಕೆ ವಿಶೇಷ ಸಕ್ರಿಯ ಲೇಖಕರು. ತಿಂಗಳ ವಿಶೇಷ ಲೇಖಕ ಜೋಗಿಯವರ ಕಾದಂಬರಿಗಳು. ಪುಸ್ತಕ ಪರಿಚಯ 1. ಪುಸ್ತಕದ ಹೆಸರು ತಂದೆ ತಾಯಿ ದೇವರಲ್ಲ. ಲೇಖಕರು ಜೋಗಿ. ಅಭಿಪ್ರಾಯ ಶಾರದಾ ರಾಧಾಕೃಷ್ಣ. ಓದುತ್ತಿರುವವರು ದೀಪು ಸುರೇಂದ್ರನಾಥ್. ತಂದೆ ತಾಯಿಯರನ್ನು ಪೂಜಿಸಬೇಡಿ, ಪ್ರೀತಿಸಿ ಎನ್ನುವ ಅರ್ಥಪೂರ್ಣ ಮೌಲ್ಯವನ್ನು ತಿಳಿಸಿಕೊಡುವ ಕೃತಿಯೇ ಇದು. ತಂದೆ ತಾಯಿ ದೇವರಲ್ಲ, ಏಕೆಂದರೆ ಅವರಲ್ಲೂ ಕೊರತೆಗಳಿರುತ್ತವೆ. ಅವರು ಪರಿಪೂರ್ಣರಲ್ಲ ಎಂಬುದನ್ನು ಲೇಖಕರು ಒಂದು ಪುಟ್ಟ ಕಥೆಯ ಮೂಲಕ ಹೇಳುತ್ತಾರೆ. ವಿದ್ಯಾಧರ ಎಂಬ ಶಿಲ್ಪಿಗೆ ತನ್ನ ತಂದೆ ತಾಯಿಯರ ವಿಗ್ರಹಗಳನ್ನು ಕೆತ್ತಿ ಅವನ ಕಲಾಕುಟೀರದಲ್ಲಿ ಪ್ರತಿಷ್ಠಾಪಿಸಬೇಕೆಂಬ ಮಹದಾಸೆ. ವಿಗ್ರಹಗಳನ್ನು ಎಷ್ಟು ಶ್ರದ್ಧೆಯಿಂದ ಕೆತ್ತಿದರೂ ಏನಾದರೊಂದು ಕೊರತೆ ಕಾಣಿಸುತ್ತಲೇ ಇರುತ್ತದೆ. ನೋಡಿದವರು ಇದನ್ನೇ ಹೇಳಿದಾಗ ವಿದ್ಯಾಧರ ಚಿಂತಿತನಾಗುತ್ತಾನೆ. ಇದಕ್ಕೆ ಪರಿಹಾರ ಕಂಡುಕೊಳ್ಳಲು ತನ್ನ ಮುತ್ತಾತ ಕಲಾಧರ ಕಟ್ಟಿಸಿದ ದೇವಸ್ಥಾನದಲ್ಲಿ ಧ್ಯಾನಸ್ಥನಾಗುತ್ತಾನೆ. ಸ್ವತಃ ಕಲಾಧರನೇ ವಿದ್ಯಾಧರನ ಕಣ್ಣು ತೆರೆಸುತ್ತಾನೆ. ತಂದೆ ತಾಯಿಯರು ಕೂಡ ಎಲ್ಲರಂತೆ ಮನುಷ್ಯರು. ಪ್ರತ್ಯಕ್ಷವಾಗಿ ಕಾಣದ ದೇವರು ನಮ್ಮ ಕಲ್ಪನೆ. ಹಾಗಾಗಿ ದೇವರು ಸರಳ ಮತ್ತು ಪರಿಪೂರ್ಣ. ಹೆತ್ತವರು ನಿನಗಾಗಿ ತ್ಯಾಗ ಮಾಡುತ್ತಾರೆ, ಅದು ಅವರ ಬದುಕಿನ ಸಂತೋಷ. ಅವರನ್ನು ಗೌರವಿಸು, ಪ್ರೀತಿಸು, ಆದರೆ ಪೂಜಿಸಬೇಡ ಎಂಬುದು ಮುತ್ತಾತನಿಂದ ತಿಳಿದಾಗ ವಿದ್ಯಾಧರ ಸಮಾಧಾನ ಹೊಂದುತ್ತಾನೆ. ಅಪ್ಪನಿಗೆ ತಾನು ಮಾಡುತ್ತಿರುವ ವೃತ್ತಿಯಲ್ಲಿ ಗೌರವ ಇರುವುದಿಲ್ಲ. ರೈತನೊಬ್ಬ ತನ್ನ ಮಗ ತನ್ನಂತೆ ರೈತನಾಗುವುದು ಬೇಡ ಎಂದು ಯೋಚಿಸುತ್ತಾನೆ. ಗುಮಾಸ್ತ ತನ್ನ ಮಗ ಬೇರೆ ವೃತ್ತಿ ಆಯ್ದುಕೊಳ್ಳಲಿ ಎಂದು ಬಯಸುತ್ತಾನೆ. ಮಕ್ಕಳ ಆಸಕ್ತಿ ಅಭಿರುಚಿಯ ಪ್ರಕಾರ ಅವರವರ ವೃತ್ತಿಯನ್ನು ಅವರೇ ನಿರ್ಧರಿಸಲಿ ಎಂಬ ಕಾಳಜಿ ಈ ಪುಸ್ತಕದಲ್ಲಿದೆ. ಬದಲಾವಣೆ ಜಗದ ನಿಯಮ, ನಿಯಂತ್ರಿಸಬೇಡಿ, ಸ್ಫೋಟಗೊಳ್ಳಿ ಎಂಬ ಲೇಖನದಲ್ಲಿ ಮಕ್ಕಳು ಹೆತ್ತವರ ಮಾತೇ ವೇದವಾಕ್ಯ ಎಂದು ಕುಳಿತುಕೊಳ್ಳದೆ ಬಂಡಾಯ ಏಳಬೇಕಾದ ಅನಿವಾರ್ಯತೆಯನ್ನು ಪ್ರಸ್ತುತಪಡಿಸಿದ್ದಾರೆ. ಟೈಪ್ರೈಟರ್ ಮುಂಚೂಣಿಯಲ್ಲಿದ್ದ ಕಾಲದಲ್ಲಿ ನಡೆದ ಪ್ರಸಂಗವಿದು. ಟೈಪಿಂಗ್ ಕ್ಲಾಸ್ ನಡೆಸುವ ಅಪ್ಪ ತನ್ನ ಮಗ ತನ್ನ ಕೆಲಸವನ್ನೇ ಮುಂದುವರಿಸಿಕೊಂಡು ಹೋಗಲಿ ಎಂದು ಮಗನ ಓದನ್ನು ನಿಲ್ಲಿಸುತ್ತಾನೆ. ಬ್ಯಾಂಕ್ ನೌಕರಿ ಮಾಡುವ ಮಗನ ಆಸೆಗೆ ಕಡಿವಾಣ ಹಾಕುತ್ತಾನೆ. ಅದು ಸ್ಥಿತ್ಯಂತರದ ಕಾಲಘಟ್ಟ. ಟೈಪಿಂಗ್ ಮಿಷಿನ್ಗಳು ಕಾಣೆಯಾಗಿ ಕಂಪ್ಯೂಟರ್ ಕಾಲಿಡುವ ಸಮಯ. ಅಪ್ಪ ಈ ಬದಲಾವಣೆಯನ್ನು ಒಪ್ಪಿಕೊಳ್ಳಲು ತಯಾರಿರುವುದಿಲ್ಲ. ಒಂದಷ್ಟು ದಿನಗಳ ತರುವಾಯ ಟೈಪಿಂಗ್ ಕಲಿಯಲು ಬರುವವರು ಕಂಪ್ಯೂಟರ್ ತರಬೇತಿ ಕೇಂದ್ರಗಳತ್ತ ಮುಖ ಮಾಡುತ್ತಾರೆ. ಅಪ್ಪ ಮಗ ನಷ್ಟ ಅನುಭವಿಸುತ್ತಾರೆ. ವಿದ್ಯಾವಂತೆಯಾದ ಮನೆಯ ಸೊಸೆ ಟೈಪಿಂಗ್ ಮಿಷಿನ್ಗಳ ಜಾಗದಲ್ಲಿ ಕಂಪ್ಯೂಟರ್ಗಳನ್ನು ತಂದು ತರಬೇತಿ ನೀಡಲು ಆರಂಭಿಸುತ್ತಾಳೆ. ಮಾವ ಗಂಡನ ವಿರೋಧದ ನಡುವೆಯೂ ತನ್ನ ನಿಲುವಿಗೆ ಬದ್ಧಳಾಗಿ ದುಡಿಯುತ್ತಾಳೆ. ಕೊನೆಗೆ ಯಶಸ್ಸು ಗಳಿಸಿ ಹೊಸ ಮನೆಯ ಗೃಹಪ್ರವೇಶವನ್ನೂ ಮಾಡುತ್ತಾಳೆ. ಅವಳ ದೆಸೆಯಿಂದ ಇಡೀ ಕುಟುಂಬ ನೆಮ್ಮದಿಯನ್ನು ಕಾಣುತ್ತಾರೆ. ಲೇಖಕರು ಬೆಳವಣಿಗೆಗೆ ಪೂರಕವಾದ ಇಂತಹ ಬಂಡಾಯ ಒಳ್ಳೆಯದು ಎನ್ನುತ್ತಾರೆ. ಪರನಿಂದೆಯಿಂದ ವಿಚಿತ್ರವಾದ ಸಂತೋಷ ಸಿಕ್ಕರೂ ಅದರಿಂದ ಜಗಳ, ವೈರತ್ವ ಉಂಟಾಗುತ್ತದೆ ಎನ್ನುವುದನ್ನು ಸೊಗಸಾಗಿ ವಿವರಿಸಿದ್ದಾರೆ. ಮಕ್ಕಳು ಹೆಚ್ಚು ಹೆಚ್ಚು ಓದಬೇಕು ಎನ್ನುವ ಪೋಷಕರು ತಾವು ಸಂಪಾದಿಸಿದ ಹೆಚ್ಚು ಹಣವನ್ನು ಕಳೆದುಕೊಳ್ಳುವುದು ಮಾಮೂಲಿಯಾಗಿದೆ. ಮನೆಯ ತೋಟದಲ್ಲಿ ಕೆಲಸ ಮಾಡಲು ಇಷ್ಟಪಡದ ರೈತನ ಮಗ ಹಾರ್ಟಿಕಲ್ಚರ್ ಕಾಲೇಜಿಗೆ ಹೋಗಿ ಕಲಿಯುವುದು ಹುಂಬತನ. ಮಕ್ಕಳಿಗೆ ಇಷ್ಟೇ ಸಾಕು ಎನ್ನುವ ಗಟ್ಟಿತನದ ತೀರ್ಮಾನವನ್ನು ಪೋಷಕರು ಮಾಡಬೇಕು ಎನ್ನುವ ಕಿವಿಮಾತು ಅರ್ಥಪೂರ್ಣವಾಗಿದೆ. ಈ ಕೃತಿಯಲ್ಲಿರುವ ಎಲ್ಲ ಲೇಖನಗಳನ್ನು ಸರಳ ಶೈಲಿಯಲ್ಲಿ ಹೆಣೆದಿದ್ದಾರೆ. ಪ್ರತಿ ಲೇಖನವೂ ಉತ್ತಮ ಸಂದೇಶವನ್ನು ಒಳಗೊಂಡಿದೆ. ಇದೊಂದು ಸಂಗ್ರಹಯೋಗ್ಯ ಪುಸ್ತಕ. ನೀವು ಓದಿ ಆನಂದಿಸಿ. ಧನ್ಯವಾದಗಳು.